ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಕೆಸರಿನಲ್ಲಿ ಮುತ್ತು. ಮುಕುಂದ ಅನ್ನುವಂಥ ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬಾ ಚೂಟಿ ಮತ್ತೆ ಬಹಳ ಬುದ್ಧಿವಂತ. ಆದ್ರೆ ಮನೆಯಲ್ಲಿ ಅವನಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಹೇಳೋರು ಯಾರೂ ಇರ್ಲಿಲ್ಲ. ಈಗ ಬುದ್ಧಿವಂತಿಕೆ ಮತ್ತೆ ಚೂಟಿತನ ಇರುತ್ತಲ್ಲ, ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ಅವರು ತುಂಬಾ ಕೆಟ್ಟ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಮನೆಯಲ್ಲಿ ಅವನಿಗೆ ಯಾರು ಆ ಥರ ತಿಳುವಳಿಕೆ ಹೇಳೋರು ಇರ್ಲಿಲ್ಲ. ಒಂದ್ ದಿವಸ ಅವನು ಊರ ಹೊರಗಡೆ ದನ ಮೇಯಿಸ್ತಾ ನಿಂತ್ಕೊಂಡಿದ್ದ. ಆ ಸಮಯಕ್ಕೆ ಮಹಾಮೇಧಿ ಅನ್ನುವಂಥ ಒಬ್ಬ ನ್ಯಾಯಾಧೀಶರು ಅದೇ ಮಾರ್ಗವಾಗಿ ಹೋಗ್ತಾ ಇದ್ರು. ಅವರು ಆ ಊರಿಗೆ ಹೊಸಬರು. ಹಳ್ಳಿ ತುಂಬಾ ದೂರ ಇದ್ರೆ ರಾತ್ರಿ ತಂಗುವಂತ ವ್ಯವಸ್ಥೆ ಬಗ್ಗೆ ಯೋಚಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಮುಕುಂದನನ್ನ ಕುರಿತು ಕೇಳ್ತಾರೆ. ಅವನಿಗೆ ಹೇಳ್ತಾರೆ, ಮಗು, ಹಳ್ಳಿ ಇಲ್ಲಿಂದ ಎಷ್ಟು ದೂರ ಇದೆ ಅಂತಂದ್ಬಿಟ್ಟು ಕೇಳ್ತಾರೆ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಆ ಊರಿಗೆ ಹೋಗ್ತಾ ಇರೋದು. ತುಂಬಾ ದೂರ ಇದ್ರೆ ಮಧ್ಯ ಮತ್ತೆ ಎಲ್ಲಾದ್ರೂ ಮಲಗಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಹತ್ರ ಇದ್ರೆ ಹೋಗ್ಬಿಡ್ಬೋದು, ದೂರ ಇದ್ರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅವನಿಗೆ ಹಳ್ಳಿ ಇಲ್ಲಿಂದ ಎಷ್ಟು ದೂರ ಅಂತ ಕೇಳ್ತಾರೆ. ಅದಕ್ಕೆ ಮುಕುಂದ ಹೇಳ್ತಾನೆ, ನನ್ನನ್ನ, ಹಸುಗಳನ್ನ, ಈ ಕಾಡನ್ನ, ಸೂರ್ಯನನ್ನ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾನೆ. ನೋಡಿ, ಅವನು ಸುತ್ತು ಬಳಸಿ ಮಾತಾಡ್ತಾ ಇದ್ದಾನೆ. ಹಳ್ಳಿ ತುಂಬಾ ದೂರ ಇದ್ದಿದ್ರೆ ನನ್ನಂಥ ಬಾಲಕ ಈ ಹಸುಗಳನ್ನ ಕಾಡಿನ ಅಂಚಲ್ಲಿ ಇಷ್ಟ ಹೊತ್ತಿಗೆ ಮೇಯಿಸೋದಕ್ಕೆ ಸಾಧ್ಯವಾಗಿತ್ತಾ? ಹಳ್ಳಿ ಹತ್ರ ಇರೋದ್ರಿಂದ ತಾನೇ ನಾನು ಇಲ್ಲಿ ಮೇಯಿಸ್ತಾ ಇದ್ದೀನಿ ಅಂತ ಹೇಳೋದು. ನಮ್ಮ ಹಳ್ಳಿ ಇಲ್ಲಿಂದ ಸ್ವಲ್ಪನೇ ದೂರದಲ್ಲಿದೆ. ಸೂರ್ಯ ಮುಳುಗೋಷ್ಟ್ರಲ್ಲಿ ನಾನು ಹಸುಗಳನ್ನ ಹೊಡ್ಕೊಂಡು ಹಳ್ಳಿ ತಲುಪಬಹುದು, ಅಷ್ಟು ದೂರದಲ್ಲಿದೆ ಅಂತ ಹೇಳ್ತಾನೆ. ಅವನು ಇಷ್ಟೆಲ್ಲ ಹೇಳೋ ಬದಲು ಹಳ್ಳಿ ಸ್ವಲ್ಪ ದೂರದಲ್ಲೇ ಇದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವನು ಆ ರೀತಿ ಮಾತಾಡ್ತಾನೆ. ಈ ಮಾತನ್ನ ಕೇಳಿ ಮಹಾಮೇಧಿಗೆ ಆಶ್ಚರ್ಯವಾಗುತ್ತೆ. ಇನ್ನು ಕೆಲವು ತಿಂಗಳು ಕಳೆದ ಮೇಲೆ ಆ ಮಹಾಮೇಧಿಗೆ ಮತ್ತೆ ಮುಕುಂದನ ದರ್ಶನವಾಗುತ್ತೆ. ಮುಕುಂದ ನ್ಯಾಯಾಧೀಶರ ಮನೆಯ ಹೂವನ್ನೇ ಕದ್ದಿರ್ತಾನೆ. ನ್ಯಾಯಾಧೀಶ ಮಹಾಮೇಧಿ ಮುಕುಂದನನ್ನ ಹಿಡ್ಕೊಂಡು ಬರೋದಕ್ಕೆ ಹೇಳ್ತಾರೆ. ಅವನು ಬಂದಾಗ ಕೈಯಲ್ಲಿ ಹೂವೇ ಇರ್ಲಿಲ್ಲ. ಸಾಕ್ಷಿನೇ ಇಲ್ಲದೆ ಅವನನ್ನ ತಪ್ಪಿತಸ್ಥ ಅಂತ ಹೇಳಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಅವನನ್ನ ಬಿಡಬೇಕಾಗಿ ಬಂತು. ಆಗ ಅವ್ನು ನಗ್ತಾ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಹೇಳ್ತಾನೆ ಅಂತಂದ್ರೆ, ಬಾಯಿದ್ದವನು ಬದುಕಿಯಾನು ಅಂತ ಹೇಳ್ತಾನೆ. ಅಂದ್ರೆ ಬಾಯಿದ್ದವನು ಬದುಕ್ತಾನೆ ಅಂತ. ಅಂದ್ರೆ ಹೂಗಳನ್ನ ಅವನು ತಿಂದೇ ಬಿಟ್ಟಿದ್ದ, ಇನ್ ಸಿಕ್ಕಾಕೊಳ್ತೀನಿ ಅಂತ ಅನ್ಬಿಟ್ಟು. ಇನ್ನ ಮುಂದೊಂದ್ ದಿನ 3ನೇ ಸರಿ ಮಹಾಮೇಧಿಗೆ ಮುಕುಂದನ ಭೇಟಿಯಾಗುತ್ತೆ. ಆ ಊರಲ್ಲಿ ತಿಪ್ಪಣ್ಣ ಅನ್ನುವಂತ ಒಬ್ಬ ಮಹಾ ಮೋಸಗಾರ ಇರ್ತಾನೆ. ಒಂದ್ಸರಿ ತಿಪ್ಪಣ್ಣ ಬಾವಿಯ ದಡದಲ್ಲಿ ಅಳ್ತಾ ಇದ್ದಂತ ಮುಕುಂದನನ್ನ ನೋಡ್ತಾನೆ. ಹೇಳ್ತಾನವನು, ಮುಕುಂದ, ಯಾಕೆ ಅಳ್ತಾ ಇದೀಯಾ? ಏನಾದ್ರೂ ಕಳ್ಕೊಂಡಿದೀಯಾ ಅಂತನ್ಬಿಟ್ಟು. ಅದಕ್ಕೆ ಮುಕುಂದ ಹೇಳ್ತಾನೆ, ಹೌದು ತಿಪ್ಪಣ್ಣ, ಒಂದು ಚಿನ್ನದ ಸರವನ್ನ ಕಳ್ಕೊಂಡಿದೀನಿ. ಈ ಬಾವಿಯಲ್ಲಿ ಇಣುಕಿ ನೋಡ್ತಾ ಇರ್ಬೇಕಾದ್ರೆ ಬಿದ್ದು ಹೋಯ್ತು. ಆ ಚಿನ್ನದ ಸರ ತಗೊಂಡ್ ಹೋಗದೆ ಇದ್ರೆ ಮನೆಯಲ್ಲಿ ನನಗೆ ಶಿಕ್ಷೆ ಕಾದಿದೆ ಅಂತ ಅಂದ್ಬಿಟ್ಟು ಅಳ್ತಾ ಹೇಳ್ತಾನೆ. ಅದಕ್ಕೆ ಅವನೇನ್ ಹೇಳ್ತಾನೆ, ಅಯ್ಯ, ನೀನ್ ಯಾಕೆ ಯೋಚಿಸ್ತೀಯ? ಬಾವಿಯಲ್ಲಿ ಇಳಿದು ಆ ಸರವನ್ನ ನಾನ್ ಹುಡುಕ್ ಕೊಡ್ತೀನಿ ಅಂತಂದ್ಬಿಟ್ಟು ತನ್ನ ಒಡವೆ, ವಸ್ತ್ರ ಎಲ್ಲವನ್ನ ತೆಗೆದು ದಂಡೆ ಮೇಲೆ ಇಟ್ಟು ಅವನು ಬಾವಿಗೆ ಜಿಗಿತಾನೆ. ತಿಪ್ಪಣ್ಣ ಅವನ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ. ಏನೋ ಚಿಕ್ಕ ಹುಡುಗನಿಗೆ ಮೋಸ ಮಾಡೋದು ಎಷ್ಟ್ರ ಕೆಲ್ಸ. ಚಿನ್ನದ ಸರ ಸಿಕ್ಕರೂ ಕೂಡ ಸಿಗಲಿಲ್ಲ ಅಂತ ಹೇಳಿ ಮೋಸ ಮಾಡುವಂತ ಆಸೆ ಅವನಿಗಾಯಿತು. ಸರಿ, ತಿಪ್ಪಣ್ಣ ಬಾವಿಗಿಳಿದು ಎಷ್ಟು ಜಾಲಾಡ್ಸಿದ್ರೂ ಕೂಡ ಏನೂ ಸಿಗ್ಲಿಲ್ಲ. ಕೊನೆಗೆ ಸೋತು ಮೇಲೆ ಬಂದಾಗ ಅವನ ವಸ್ತ್ರ, ಅವನ ಒಡವೆ ಎಲ್ಲ ಮಾಯ ಆಗಿತ್ತು. ಹೀಗಾಗಿ ಅವನೇನ್ ಮಾಡ್ದ, ನ್ಯಾಯಾಧೀಶರ ಹತ್ರ ಹೋಗಿ ಮುಕುಂದನ ಮೇಲೆ ದೂರನ್ನ ಹೇಳ್ತಾನೆ. ಮತ್ತೆ ಸಾಕ್ಷಿ ಪುರಾವೆ ಇಲ್ಲದೆ ಇದ್ದಿದ್ರಿಂದ ಮುಕುಂದನನ್ನ ಬಿಡುಗಡೆ ಮಾಡ್ಬೇಕಾಗಿ ಬರುತ್ತೆ. ಹೋಗ್ಬೇಕಾದ್ರೆ ಮುಕುಂದ ತಿಪ್ಪಣ್ಣನನ್ನ ನೋಡಿ ಮೋಸಕ್ಕೆ ತಕ್ಕ ಮೋಸ ಅಂತ ಹೇಳ್ತಾನೆ. ಯಾಕಂದ್ರೆ ಅವನ ಮನ್ಸಲ್ಲಿ ಅದ್ ರೀತಿ ಅನ್ಕೊಂಡಿರ್ತಾನಲ್ವಾ, ನಾನು ಆ ಸರವನ್ನ ಮೋಸ ಮಾಡ್ಬೇಕು ಅಂತನ್ಬಿಟ್ಟು. ಸೊ ಆಗ ನ್ಯಾಯಾಧೀಶ ಮಹಾಮೇಧಿ ಏನ್ ಮಾಡ್ತಾನೆ, ಮುಕುಂದನನ್ನ ಹತ್ರಕ್ಕೆ ಕರೆದು ಹೇಳ್ತಾನೆ, ಮಗು ಮುಕುಂದ, ನಿನಗೊಂದ್ ಮಾತು ಹೇಳ್ತೀನಿ. ನೀನ್ ತುಂಬಾ ಚೂಟಿ ಹುಡುಗ, ಆದ್ರೆ ನಿನ್ನ ಬುದ್ಧಿ ಇದೆಯಲ್ಲ, ಅದು ಸರಿಯಾದ ಮಾರ್ಗದಲ್ಲಿಲ್ಲ. ಸರಿಯಾದ ರೀತಿಯಲ್ಲಿ ನೀನು ಯೋಚನೆ ಮಾಡಲ್ಲ. ನಿನ್ನ ಬುದ್ಧಿ ಕೆಟ್ಟ ಮಾರ್ಗವನ್ನ ಅನುಸರಣೆ ಮಾಡ್ತಾ ಇದೆ. ಮೊದಲನೇ ಸರಿ ನಿನ್ನನ್ನ ಭೇಟಿಯಾದ್ನಲ್ಲ, ಆಗ ನೀನು ನೇರವಾಗಿ ಹಳ್ಳಿ ಹತ್ರದಲ್ಲೇ ಇದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಮಾತಿನ ಮಲ್ಲನ ಹಾಗೆ ನೀನು ಜಂಬವನ್ನ ತೋರಿಸ್ದೆ. 2ನೇ ಸರಿ ಸಾಕ್ಷಿಯಾಗಿದ್ದಂತಹ ಹೂಗಳನ್ನ ತಿಂದು ಬಾಯಿದ್ದವನು ಬದುಕಿಯಾನು ಅಂತ ಹೇಳ್ದೆ ನೀನು ಅಲ್ವಾ? ಆಗ್ಲೂ ನಿನ್ನ ಚಾಲಾಕಿತನವನ್ನ ತೋರಿಸಿದೀಯಾ.
ಮೂರನೇ ಸರಿ ಕಳ್ಳನಿಗೇ ನೀನು ಗುರುವಾದೆ. ಆದ್ರೆ ಒಬ್ಬ ಬಾಲಕ ತನ್ನ ಚುರುಕುತನವನ್ನ, ಬುದ್ಧಿವಂತಿಕೆಯನ್ನ ಹೀಗೆ ವ್ಯರ್ಥವಾಗಿ ಹಾಳು ಮಾಡ್ಕೊಳ್ಳೋದು ತಪ್ಪು. ನೀನೀಗ ಚಿಕ್ಕವನು, ಜನ ಏನು ಹೇಳೋದಿಲ್ಲ. ಆದ್ರೆ ದೊಡ್ಡವನಾದ ಮೇಲೆ ನೀನು ಸಮಾಜಕ್ಕೆ ಕಂಟಕನಾಗ್ತೀಯ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ಲ ಮಗು. ಒಂದು ಒಳ್ಳೆ ಮುತ್ತು ಕೆಸರಲ್ಲಿ ಬಿದ್ರೆ ಅದು ಸಮಯ ಹೋದಂಗೆ ಮಣ್ಣು ಮೆತ್ತಿ ಅದು ಹಾಳಾಗ್ಬಿಡುತ್ತೆ. ಅದೇ ಮುತ್ತನ್ನ ಕೆಸರಿನಿಂದ ಹೊರಗಡೆ ತಂದು ಸರಿಯಾಗಿ ಅದನ್ನ ಕ್ಲೀನಾಗಿ ತೊಳೆದ್ರೆ ಎಲ್ಲರಿಗೂ ಕೂಡ ಆ ಮುತ್ತು ಬೇಕಾಗುತ್ತೆ ಅಂತ ಬುದ್ಧಿವಾದವನ್ನ ಹೇಳ್ತಾರೆ. ಮುಕುಂದ ಅವರ ಮಾತನ್ನ ಅರ್ಥ ಮಾಡ್ಕೊಂಡು ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾನೆ. ಎಷ್ಟ್ ಚೆನ್ನಾಗಿದೆ ನೋಡಿ ಕತೆ. ಹರೇ ಕೃಷ್ಣ.